ಈಗ ಸರ್ಕಾರ ದ್ವೇಷ ಭಾಷಣವನ್ನ ನಿಷೇಧ ಮಾಡ್ಲಿಕ್ಕೆ ಹೊರಟಿದೆ, ಹೊಸ ಕಾನೂನು ತರ್ತಾ ಇದೆ. ಬಟ್ ಅವರದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಂಗ್ ಕೇಸ್ ಹಾಕೊಂಗಿದ್ರೆ ಮೊದಲು ಭರತ್ ರೆಡ್ಡಿ ಅವ್ರ ವಿರುದ್ಧ ಹಾಕ್ಬೇಕಾಗತ್ತೆ, ದ್ವೇಷ ರಾಜಕಾರಣ ಮಾಡ್ತಿರೋರ ವಿರುದ್ಧ ಹಾಕ್ಬೇಕಾಗತ್ತೆ ಅಂತ ಹೇಳಿ. ನಾನು ನೇರವಾಗಿ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ, ಹಾಗಾದ್ರೆ ಬಿಜೆಪಿ ಇನ್ಕ್ಲೂಡಿಂಗ್ ನೀವು ಇಷ್ಟ ದಿನ ಹಾಗಾದ್ರೆ ಕ್ಲೀನ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಬಳ್ಳಾರಿಯಲ್ಲಿ? ದ್ವೇಷ ರಾಜಕಾರಣ ಬಿಜೆಪಿ ಕಡೆಯಿಂದ ಆಗೇ ಇಲ್ವಾ ಬಳ್ಳಾರಿ ಪ್ಲಸ್ ರಾಜ್ಯದ ಯಾವುದೇ ಭಾಗದಲ್ಲಿ? ನಾನು ಒಂದೇ ಒಂದು ವಿಷಯ, ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTI ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTI ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದ್ರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ ಗಳನ್ನ ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಭರತ್ ರೆಡ್ಡಿ ಅವರು. ಹೆಣ್ಮಕ್ಳು ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಕಾನೂನು ತಗೊಂಡು ಬಂದಿದ್ದೆ, ಜೈಲಿಗೆ ಶುಭಾಶಯ ಹೇಳಿದ್ರಂತೆ. ಇನ್ಮೇಲಾದ್ರೂ ರಾಕ್ಷಸರ ವರ್ತನೆ ಮುಗಿಯುತ್ತೆ ಅಂತ ಹೇಳಿ ಭರತ್ ರೆಡ್ಡಿ ಅವ್ರ ಮುಂದೆ ಅನೇಕ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರಂತೆ. ನೋಡಿಮ್ಮ, ಒಬ್ಬ ರಾಕ್ಷಸನ ಬಾಯಲ್ಲಿ ಈ ತರ ಮಾತುಗಳು ಬರುತ್ತೆ ಅಂತಂದ್ರೆ ಅದು ನೀವು ಬಳ್ಳಾರಿ ಪಬ್ಲಿಕ್ ನೀವು ನಿಮ್ಮ ರಿಪೋರ್ಟರ್ಸ್ ಇಟ್ಟು ಇಡೀ ಸಿಟಿಯಲ್ಲಿ ಸ್ಲಮ್ ಏರಿಯಾದಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಒಂದು ಒಳ್ಳೆ ಪ್ರೋಗ್ರಾಮ್, ನೀವು ಒಂದು ಇನ್ವೆಸ್ಟಿಗೇಟಿವ್ ಪ್ರೋಗ್ರಾಮ್ ಮಾಡಿ ನೀವು ಪಬ್ಲಿಕ್ ಹೇಳಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಲ್ಲ. ಒಂದು. ಎರಡನೇದು, ದ್ವೇಷ ಭಾಷಣ ಬಗ್ಗೆ ಏನ್ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದಾನೆ, ಏನ್ ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ಈ ಬುಲೆಟ್ ಬಗ್ಗೆನೇ ಗೊಂದಲ ಇದೆ. ವಶಕ್ಕೆ ಪಡೆದ ಅಷ್ಟೂ ಗನ್ಗಳನ್ನ ಪರಿಶೀಲನೆ ಮಾಡಿಸಿದ್ರು ಕೂಡ ರಾಜಶೇಖರ್ ದೇಹ ಹೊಕ್ಕ ಬುಲೆಟ್ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗಿಲ್ವಂತೆ. ಈಗ ಪ್ರೈವೇಟ್ ಗನ್ ಮ್ಯಾನ್ ಗಳದು ಕೂಡ ಗನ್ ಸೀಸ್ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆನೂ ಕೂಡ ನಮ್ದಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಎಲ್ಲಿಂದ ಬಂತು ಬುಲೆಟ್? ನಿಮ್ ಕಡೆಯವ್ರ ಹತ್ರ ಯಾರ ಹತ್ರನಾದ್ರೂ ಗನ್ ಇತ್ತ ಜನಾರ್ದನ್ ರೆಡ್ಡಿ ಅವರೇ? ನೋಡಿ, ನಮಗೆ 7 ಮಂದಿ ಗನ್ಮ್ಯಾನ್ಗಳು, ಗವರ್ಮೆಂಟ್ ಗನ್ಮ್ಯಾನ್ಗಳು. ನಮಗೆ 4 ಮಂದಿ, ಶ್ರೀರಾಮುಲು ಅವರಿಗೆ 2, ಸೋಮಶೇಖರ್ ರೆಡ್ಡಿ ಅವರಿಗೆ 1. 7 ಮಂದಿ ಗವರ್ಮೆಂಟ್ ಗನ್ಮ್ಯಾನ್ಗಳಿಗೆ ಏನ್ ವೆಪನ್ಸ್, ಎಷ್ಟು ಬುಲೆಟ್ಸ್ ಕೊಡ್ತಾರೆ ಅನ್ನೋದು ಗವರ್ಮೆಂಟ್ ಅಲ್ಲಿ ಲೆಕ್ಕಾಚಾರ ಇರುತ್ತೆ. ಎಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ, ಎಲ್ಲ ಬುಲೆಟ್ಸ್ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ಹೊಸ ಗನ್ಗಳು, ಹೊಸ ಬುಲೆಟ್ ಕೊಟ್ಟಿದ್ದಾರೆ. ಯಾವುದೇ ಪ್ರೈವೇಟ್ ಗನ್ಮ್ಯಾನ್ಗಳು ನಮ್ಗೆ ಯಾರಿಗೂ ಕೂಡ ಇಲ್ಲ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಹಿಂದೆ ಓಡಾಡ್ತಾ ಇರುವಂತ ಗನ್ಮ್ಯಾನ್ಗಳು ಅವ್ರ ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲೇ ನಾವು ವಿಡಿಯೋಗಳನ್ನ ತೆಗೆದು ಈಗಾಗಲೇ ನಾವು ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ನಾವು ಟೋಟಲ್ ಆಗಿ ಯಾವ ಗನ್ಮ್ಯಾನ್ಗಳು ಇಲ್ಲಿ ನಮ್ಮ ಮನೆ ಮುಂದೆ ಫೈರ್ ಮಾಡಿದಾರೋ, ನಮ್ಮ ಮನೆ ಮೇಲೆ ಫೈರ್ ಮಾಡಿದಾರೋ, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಫಸ್ಟ್ ಬಂದಿರುವಂತದ್ದು. ಯಾರು ಸತೀಶ್ ರೆಡ್ಡಿ ಹಿಂದೆ ಇರೋ ಗನ್ಮ್ಯಾನ್ಗಳನ್ನ ಇವತ್ತು ನಮ್ಮ ಬಳ್ಳಾರಿ ಮನೆ ಮುಂದೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದಾರೋ, ಯಾರು ಫೈರ್ ಮಾಡಿದಾರೋ ಆ ಗನ್ಮ್ಯಾನ್ಗಳ ವಿಜುವಲ್ಸ್ ಫಸ್ಟ್ ನಿಮ್ಮ ರಿಪಬ್ಲಿಕ್ ಟಿವಿನಲ್ಲೇ ನಿಮ್ಮ ರಿಪೋರ್ಟರ್ ಬಂದು ಬಳ್ಳಾರಿಗೆ ಬೆಂಗಳೂರು ಮೂಲದ ನಾಗೇಂದ್ರ ಅನ್ನೋರು ಆಲ್ರೆಡಿ ಟೆಲಿಕಾಸ್ಟ್ ಮಾಡಿದ್ದು. ಅದು ನೋಡಿದ್ಮೇಲೆ ನಮಗೂ ಶಾಕ್ ಆಯ್ತು. ಒಂದು. ಎರಡನೇದು, SP ಸಸ್ಪೆಂಡ್ ಮಾಡಿ ಒಬ್ಬ 6 ಗಂಟೆನೂ ಆಗಿಲ್ಲ ಅವರು. ನಿಜವಾಗ್ಲೂ ಹೇಳ್ಬೇಕಿದ್ರೆ DSP ನಂದಾರೆಡ್ಡಿ ಅನ್ನೋನೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ನಮ್ಮ ಮನೆ ಮುಂದೆ ಗಲಾಟೆ ಆಗ್ತಾ ಇದ್ರು ಕೂಡ ಭರತ್ ರೆಡ್ಡಿನ ಪೊಲೀಸ್ ಎಸ್ಕಾಟ್ ಅಲ್ಲಿ ಮನೆ ಹತ್ರ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿದ್ರು. ಜೊತೆಗೆ ಈ ಗನ್ ಏನಿದೆಯಲ್ಲ, ಈಗಾಗಲೇ ತಾವೇನ್ ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು. ಭರತ್ ರೆಡ್ಡಿ ಅವರನ್ನ ಎಸ್ಕಾಟ್ ಮಾಡಿ ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ವಾಪಸ್ ಕರ್ಕೊಂಡು ಹೋಗ್ರಿ ಅನ್ನೋ ಆರೋಪ ನಿಜಾನ? ಪೊಲೀಸ್ ಎಸ್ಕಾಟ್ ಅಲ್ಲೇ ಅವನ್ನ ಕರ್ಕೊಂಡು ಬಂದಿರೋದು. ನಿಮಗೆ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ನಾನು ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ನಿಮ್ಮ ನಾಗೇಂದ್ರ ಬಾಬು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಬಳ್ಳಾರಿ ಹುಡುಗರಿದ್ದಾರೆ. ನಿಮ್ಮ ರಿಪಬ್ಲಿಕ್ ಟಿವಿ ಇವತ್ತು ಬೆಳಿಗ್ಗೆ ನಾನು ರಿಲೀಸ್ ಮಾಡಿದ್ದೀನಲ್ಲ, ಪೊಲೀಸ್ ಎಸ್ಕಾಟ್ ಅಲ್ಲೇ ಭರತ್ ರೆಡ್ಡಿ ಅವ್ರನ್ನ ಪೊಲೀಸರು ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ಪೊಲೀಸರು ಕರ್ಕೊಂಡು ಹೋಗಿದ್ದು ವಿಜುವಲ್ಸ್ ಇವತ್ತು ನಿಮ್ಮಲ್ಲೇ ಇದೆ. ಯಾಕೆ ಪ್ರಶ್ನೆ ಎರಡನೇ ಸತಿ ಕೇಳಿದೆ ಅಂದ್ರೆ, ಈಗ ಅರ್ಧ ಗಂಟೆ ಮುಂಚೆ ಭರತ್ ರೆಡ್ಡಿ ಅವರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೂರ್ಗೆ ಹೋಗಿದ್ದೆ, ಡ್ರೈವರ್ ಅನ್ನ ಕೂಡ ಬಳಸ್ಕೊಂಡಿಲ್ಲ, ಏಕಾಂಗಿಯಾಗಿ ಬಂದೆ ನಾನು ಅಲ್ಲಿಗೆ, ನಮ್ಮ ಹುಡುಗರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏಕಾಂಗಿಯಾಗಿ ಬಂದೆ ನಾನು ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಮ್ಮ, ವಿಜುವಲ್ಸ್ ಪೊಲೀಸರು
ಅವನ್ನ ಎಸ್ಕಾರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರೋದು. ಬೇಕಾದ್ರೆ ಇದು ಇಂಟರ್ವ್ಯೂ ಆದ್ಮೇಲೆ ನಾನು ಹೇಳಿದ್ದನ್ನ ನೀವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ರೆಡ್ಡಿ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಡುತ್ತೆ, ಹಾಗಾಗೇನೆ ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಗಲಾಟೆ ಮಾಡಿದ್ದಾರೆ ಅನ್ನೋ ಆರೋಪ. ಒಪ್ತೀರಾ ಇದನ್ನ? ನೋಡಿಮ್ಮ, ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಮಹರ್ಷಿಗಳ ವಿಚಾರದಲ್ಲಿ ಅವರು ಮಾಡಿದ್ದೆಲ್ಲ ಶೂನ್ಯ. ವಾಲ್ಮೀಕಿ ಪುತ್ಥಳಿಯನ್ನ ಬಳ್ಳಾರಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು 25 ವರ್ಷಗಳ ಹಿಂದೆ SP ಸರ್ಕಲ್ ಅಂತ ಇದ್ದಿದ್ದನ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಂತವರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ. ವಾಲ್ಮೀಕಿ ಭವನ 8 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಏರ್ ಕಂಡೀಷನ್ ಭವನ 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ವಾಲ್ಮೀಕಿ ಜಯಂತಿ ಸರ್ಕಾರಿ ರಜೆ ಘೋಷಣೆ ಮಾಡಿಸಿದ್ದು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಅದೇ ಒಂದು ರೀತಿ ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿಸಿದ್ದು ಬಸವರಾಜ ಬೊಮ್ಮಾಯಿ ಅವರ ಮೂಲಕ ಶ್ರೀರಾಮುಲು ಅವರು. ಇದೊಂದು ಇತಿಹಾಸ. 7% ರಿಸರ್ವೇಶನ್ ವಾಲ್ಮೀಕಿ ಜನಾಂಗಕ್ಕೆ ಇಸ್ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶ್ರೀರಾಮುಲು ಅವರು. ಇದು ಶ್ರೀರಾಮುಲು ಅವರು ಮಾಡಿರೋದು. ಏನ್ ಮಾಡಿದೆ ಕಾಂಗ್ರೆಸ್? ಇನ್ನು 100 ವಿಗ್ರಹ ಇಟ್ಟರು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬೇಕು ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಸಹಕಾರನೂ ಕೊಡ್ತೀವಿ. ಸುಮ್ಮನೆ ಮನೆ ಹತ್ರ ಬಂದು ರೌಡಿ ಗುಂಡಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅನಾವಶ್ಯಕವಾಗಿ ಇದನ್ನ ವಾಲ್ಮೀಕಿ ಪುತ್ಥಳಿಗೆ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಜನ ನಗ್ತಾ ಇದ್ದಾರೆ. ಈಗ ಸರ್ಕಾರ ದ್ವೇಷ ಭಾಷಣವನ್ನ ನಿಷೇಧ ಮಾಡ್ಲಿಕ್ಕೆ ಹೊರಟಿದೆ, ಹೊಸ ಕಾನೂನು ತರ್ತಾ ಇದೆ. ಬಟ್ ಅವರದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಂಗ್ ಕೇಸ್ ಹಾಕೊಂಗಿದ್ರೆ ಮೊದಲು ಭರತ್ ರೆಡ್ಡಿ ಅವ್ರ ವಿರುದ್ಧ ಹಾಕ್ಬೇಕಾಗತ್ತೆ, ದ್ವೇಷ ರಾಜಕಾರಣ ಮಾಡ್ತಿರುವವ್ರ ವಿರುದ್ಧ ಹಾಕ್ಬೇಕಾಗತ್ತೆ ಅಂತ ಹೇಳಿ. ನಾನು ನೇರವಾಗಿ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ, ಹಾಗಾದ್ರೆ ಬಿಜೆಪಿ ಇನ್ಕ್ಲೂಡಿಂಗ್ ನೀವು ಇಷ್ಟ ದಿನ ಹಾಗಾದ್ರೆ ಕ್ಲೀನ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಬಳ್ಳಾರಿಯಲ್ಲಿ? ದ್ವೇಷ ರಾಜಕಾರಣ ಬಿಜೆಪಿ ಕಡೆಯಿಂದ ಆಗೇ ಇಲ್ವಾ ಬಳ್ಳಾರಿ ಪ್ಲಸ್ ರಾಜ್ಯದ ಯಾವುದೇ ಭಾಗದಲ್ಲಿ? ನಾನು ಒಂದೇ ಒಂದು ವಿಷಯ, ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಅವರು ಮಂತ್ರಿಗಳಾಗಿದ್ದಾಗ RTI ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTI ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದ್ರೂ ಒಂದು ಸಣ್ಣ ಕಪ್ಪು ಚುಕ್ಕ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ ಗಳನ್ನ ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಭರತ್ ರೆಡ್ಡಿ ಅವರು. ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಕಾನೂನು ತಗೊಂಡು ಬಂದಿದ್ದೆ, ಜೈಲಿಗೆ ಶುಭಾಶಯ ಹೇಳಿದ್ರಂತೆ. ಇನ್ಮೇಲಾದ್ರೂ ರಾಕ್ಷಸರ ವರ್ತನೆ ಮುಗಿಯುತ್ತೆ ಅಂತ ಹೇಳಿ ಭರತ್ ರೆಡ್ಡಿ ಅವ್ರ ಮುಂದೆ ಅನೇಕ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರಂತೆ. ನೋಡಿಮ್ಮ, ಒಬ್ಬ ರಾಕ್ಷಸನ ಬಾಯಲ್ಲಿ ಈ ತರ ಮಾತುಗಳು ಬರುತ್ತೆ ಅಂತಂದ್ರೆ ಅದು ನೀವು ಬಳ್ಳಾರಿ ಪಬ್ಲಿಕ್ ನೀವು ನಿಮ್ಮ ರಿಪೋರ್ಟರ್ಸ್ ಇಟ್ಟು ಇಡೀ ಸಿಟಿಯಲ್ಲಿ ಸ್ಲಮ್ ಏರಿಯಾದಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಒಂದು ಒಳ್ಳೆ ಪ್ರೋಗ್ರಾಮ್, ನೀವು ಒಂದು ಇನ್ವೆಸ್ಟಿಗೇಟಿವ್ ಪ್ರೋಗ್ರಾಮ್ ಮಾಡಿ ನೀವು ಪಬ್ಲಿಕ್ ಹೇಳಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಲ್ಲ. ಒಂದು. ಎರಡನೇದು, ದ್ವೇಷ ಭಾಷಣ ಬಗ್ಗೆ ಏನ್ ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅಂತ ಹೇಳಿದಾನೆ, ಏನ್ ನಾನು ತಾಳ್ಮೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗುತ್ತೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿನ ಸಾಯಿಸೋದಕ್ಕೆ 1000 ಮಾರ್ಗಗಳು ನನಗೆ ಗೊತ್ತು ಅಂತ ಏನು ಹೇಳಿದ್ದಾನೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ FIR ಮಾಡಿ ಆ ದ್ವೇಷ ಭಾಷಣದ ಒಂದು ಕಾನೂನಿನಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ಈ ಬುಲೆಟ್ ಬಗ್ಗೆನೇ ಗೊಂದಲ ಇದೆ. ವಶಕ್ಕೆ ಪಡೆದ ಅಷ್ಟೂ ಗನ್ಗಳನ್ನ ಪರಿಶೀಲನೆ ಮಾಡಿಸಿದ್ರು ಕೂಡ ರಾಜಶೇಖರ್ ದೇಹ ಹೊಕ್ಕ ಬುಲೆಟ್ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಗಿಲ್ವಂತೆ. ಈಗ ಪ್ರೈವೇಟ್ ಗನ್ ಮ್ಯಾನ್ ಗಳದು ಕೂಡ ಗನ್ ಸೀಸ್ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆನೂ ಕೂಡ ನಮ್ದಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಎಲ್ಲಿಂದ ಬಂತು ಬುಲೆಟ್? ನಿಮ್ ಕಡೆಯವ್ರ ಹತ್ರ ಯಾರ ಹತ್ರನಾದ್ರೂ ಗನ್ ಇತ್ತ ಜನಾರ್ದನ್ ರೆಡ್ಡಿ ಅವರೇ? ನೋಡಿಮ್ಮ, ನಮಗೆ 7 ಮಂದಿ ಗನ್ಮ್ಯಾನ್ಗಳು, ಗವರ್ಮೆಂಟ್ ಗನ್ಮ್ಯಾನ್ಗಳು. ನಮಗೆ 4 ಮಂದಿ, ಶ್ರೀರಾಮುಲು ಅವರಿಗೆ 2, ಸೋಮಶೇಖರ್ ರೆಡ್ಡಿ ಅವರಿಗೆ 1. 7 ಮಂದಿ ಗವರ್ಮೆಂಟ್ ಗನ್ಮ್ಯಾನ್ಗಳಿಗೆ ಏನ್ ವೆಪನ್ಸ್, ಎಷ್ಟು ಬುಲೆಟ್ಸ್ ಕೊಡ್ತಾರೆ ಅನ್ನೋದು ಗವರ್ಮೆಂಟ್ ಅಲ್ಲಿ ಲೆಕ್ಕಾಚಾರ ಇರುತ್ತೆ. ಎಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ, ಎಲ್ಲ ಬುಲೆಟ್ಸ್ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ಹೊಸ ಗನ್ಗಳು, ಹೊಸ ಬುಲೆಟ್ ಕೊಟ್ಟಿದ್ದಾರೆ. ಯಾವುದೇ ಪ್ರೈವೇಟ್ ಗನ್ಮ್ಯಾನ್ಗಳು ನಮ್ಗೆ ಯಾರಿಗೂ ಕೂಡ ಇಲ್ಲ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಹಿಂದೆ ಓಡಾಡ್ತಾ ಇರುವಂತ ಗನ್ಮ್ಯಾನ್ಗಳು ಅವ್ರ ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲೇ ನಾವು ವಿಡಿಯೋಗಳನ್ನ ತೆಗೆದು ಈಗಾಗಲೇ ನಾವು ಮೀಡಿಯಾಗೆ ನಾವು ಕೊಟ್ಟಿದ್ದೀವಿ. ನಾವು ಟೋಟಲ್ ಆಗಿ ಯಾವ ಗನ್ಮ್ಯಾನ್ಗಳು ಇಲ್ಲಿ ನಮ್ಮ ಮನೆ ಮುಂದೆ ಫೈರ್ ಮಾಡಿದಾರೋ, ನಮ್ಮ ಮನೆ ಮೇಲೆ ಫೈರ್ ಮಾಡಿದಾರೋ, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಫಸ್ಟ್ ಬಂದಿರುವಂತದ್ದು.
ಯಾರು ಸತೀಶ್ ರೆಡ್ಡಿ ಹಿಂದೆ ಇರೋ ಗನ್ಮೆನ್ಗಳನ್ನ ಇವತ್ತು ನಮ್ಮ ಬಳ್ಳಾರಿ ಮನೆ ಮುಂದೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದಾರೋ, ಯಾರು ಫೈರ್ ಮಾಡಿದಾರೋ ಆ ಗನ್ಮೆನ್ಗಳ ವಿಜುವಲ್ಸ್ ಫಸ್ಟ್ ನಿಮ್ಮ ರಿಪಬ್ಲಿಕ್ ಟಿವಿನಲ್ಲೇ ನಿಮ್ಮ ರಿಪೋರ್ಟರ್ ಬಂದು ಬಳ್ಳಾರಿಗೆ ಬೆಂಗಳೂರು ಮೂಲದ ನಾಗೇಂದ್ರ ಅನ್ನೋರು ಆಲ್ರೆಡಿ ಟೆಲಿಕಾಸ್ಟ್ ಮಾಡಿದ್ದು. ಅದು ನೋಡಿದ ಮೇಲೆ ನಮಗೂ ಶಾಕ್ ಆಯ್ತು. ಒಂದು. ಎರಡನೇದು, SP ಸಸ್ಪೆಂಡ್ ಮಾಡಿ ಒಬ್ಬ 6 ಗಂಟೆನೂ ಆಗಿಲ್ಲ. ಅವರು ನಿಜವಾಗ್ಲೂ ಹೇಳ್ಬೇಕಿದ್ರೆ DSP ನಂದಾರೆಡ್ಡಿ ಅನ್ನೋನೇ ಸಸ್ಪೆಂಡ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗ್ಲೇ. ನಮ್ಮ ಮನೆ ಮುಂದೆ ಗಲಾಟೆ ಆಗ್ತಾ ಇದ್ರು ಕೂಡ ಭರತ್ ರೆಡ್ಡಿನ ಪೊಲೀಸ್ ಎಸ್ಕಾಟ್ ಅಲ್ಲಿ ಮನೆ ಹತ್ರ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿದ್ರು. ಜೊತೆಗೆ ಭರತ್ ರೆಡ್ಡಿ ಈ ಗನ್ ಏನಿದೆಯಲ್ಲ, ಈಗಾಗಲೇ ತಾವೇನ್ ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು. ಭರತ್ ರೆಡ್ಡಿ ಅವರನ್ನು ಎಸ್ಕಾಟ್ ಮಾಡಿ ಪೊಲೀಸರು ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ವಾಪಸ್ ಕರ್ಕೊಂಡು ಹೋಗಿ ಅನ್ನೋ ಆರೋಪ ನಿಜಾನ? ಪೊಲೀಸ್ ಎಸ್ಕಾಟ್ ಅಲ್ಲೇ ಅವನ್ನ ಕರ್ಕೊಂಡು ಬಂದಿರೋದು. ನಿಮ್ಗೆ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ನಾನು ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ನಿಮ್ಮ ನಾಗೇಂದ್ರ ಬಾಬು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಬಳ್ಳಾರಿ ಹುಡುಗರಿದ್ದಾರೆ. ನಿಮ್ಮ ರಿಪಬ್ಲಿಕ್ ಟಿವಿ ಇವತ್ತು ಬೆಳಿಗ್ಗೆ ನಾನು ರಿಲೀಸ್ ಮಾಡಿದ್ದೀನಲ್ಲ, ಪೊಲೀಸ್ ಎಸ್ಕಾಟ್ ಅಲ್ಲೇ ಭರತ್ ರೆಡ್ಡಿ ಅವ್ರನ್ನ ಪೊಲೀಸರನ್ನ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಆದ್ಮೇಲೆ ಪೊಲೀಸರು ಕರ್ಕೊಂಡು ಹೋಗಿದ್ದು ವಿಜುವಲ್ಸ್ ಇವತ್ತು ನಿಮ್ಮಲ್ಲೇ ಇದೆ. ಯಾಕೆ ಪ್ರಶ್ನೆ ಎರಡನೇ ಸತಿ ಕೇಳಿದೆ ಅಂದ್ರೆ, ಈಗ ಅರ್ಧ ಗಂಟೆ ಮುಂಚೆ ಭರತ್ ರೆಡ್ಡಿ ಅವರು ಹೇಳಿದ್ರು ಫ್ಯಾಮಿಲಿ ಜೊತೆ ಟೂರ್ಗೆ ಹೋಗಿದ್ದೆ, ನಾನು ಡ್ರೈವರ್ ಅನ್ನ ಕೂಡ ಬಳಸ್ಕೊಂಡಿಲ್ಲ, ಏಕಾಂಗಿಯಾಗಿ ಬಂದೆ ನಾನು ಅಲ್ಲಿಗೆ, ನಮ್ಮ ಹುಡುಗರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏಕಾಂಗಿಯಾಗಿ ಬಂದೆ ನಾನು ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿಮ್ಮ, ವಿಜುವಲ್ಸ್ ಪೊಲೀಸರು ಅವನ್ನ ಎಸ್ಕಾರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರೋದು. ಬೇಕಿದ್ರೆ ಇದು ಇಂಟರ್ವ್ಯೂ ಆದ್ಮೇಲೆ ನಾನು ಹೇಳಿದ್ದನ್ನ ನೀವು ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ರೆಡ್ಡಿ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಡುತ್ತೆ, ಹಾಗಾಗೇನೆ ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಗಲಾಟೆ ಮಾಡಿದ್ದಾರೆ ಅನ್ನೋ ಆರೋಪ. ಒಪ್ತೀರಾ ಇದನ್ನ? ನೋಡಿಮ್ಮ, ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಮಹರ್ಷಿಗಳ ವಿಚಾರದಲ್ಲಿ ಅವರು ಮಾಡಿದ್ದೆಲ್ಲ ಶೂನ್ಯ. ವಾಲ್ಮೀಕಿ ಪುತ್ಥಳಿಯನ್ನ ಬಳ್ಳಾರಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು 25 ವರ್ಷಗಳ ಹಿಂದೆ SP ಸರ್ಕಲ್ ಅಂತ ಇದ್ದಿದ್ದನ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಂತವರು ಶ್ರೀರಾಮುಲು ಜನಾರ್ದನ್ ರೆಡ್ಡಿ. ವಾಲ್ಮೀಕಿ ಭವನ 8 ಕೋಟಿ ವೆಚ್ಚದಲ್ಲಿ ಸೆಂಟ್ರಲ್ ಏರ್ ಕಂಡೀಷನ್ ಭವನ 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ವಾಲ್ಮೀಕಿ ಜಯಂತಿ ಸರ್ಕಾರಿ ರಜಾ ಘೋಷಣೆ ಮಾಡಿಸಿದ್ದು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಅದೇ ಒಂದು ರೀತಿ ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿಸಿದ್ದು ಬಸವರಾಜ ಬೊಮ್ಮಾಯಿ ಅವರ ಮೂಲಕ ಶ್ರೀರಾಮುಲು ಅವರು. ಇದು ಒಂದು ಇತಿಹಾಸ. 7% ರಿಸರ್ವೇಶನ್ ವಾಲ್ಮೀಕಿ ಜನಾಂಗಕ್ಕೆ ಇಸ್ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶ್ರೀರಾಮುಲು ಅವರು. ಇದು ಶ್ರೀರಾಮುಲು ಅವರು ಮಾಡಿರೋದು. ಏನ್ ಮಾಡಿದೆ ಕಾಂಗ್ರೆಸ್? ಇನ್ನು 100 ವಿಗ್ರಹ ಇಟ್ಟರು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬೇಕು ಅಂತಂದ್ರೆ ಅದರಲ್ಲೂ ಕೂಡ ನಮ್ಮ ಸಹಕಾರನೂ ಕೊಡ್ತೀವಿ. ಸುಮ್ಮನೆ ಮನೆ ಹತ್ರ ಬಂದು ರೌಡಿ ಗುಂಡಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅನಾವಶ್ಯಕವಾಗಿ ಇದನ್ನ ವಾಲ್ಮೀಕಿ ಪುತ್ಥಳಿಗೆ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಜನ ನಗ್ತಾ ಇದ್ದಾರೆ.